ನಮ್ಮ ಚಾನೆಲ್ ನ್ಯೂರೇಗೆ ಸ್ವಾಗತ. ಇಂದು ನಾವು ನಿಮ್ಮೊಂದಿಗೆ ಹೃದಯಸ್ಪರ್ಶಿ ಕಥೆಯೊಂದನ್ನು ಹಂಚಿಕೊಳ್ಳುತ್ತಿದ್ದೇವೆ. ಇದು ಆರ್ಥಿಕ ಯೋಜನೆ ಮತ್ತು ಹಣ ಸಂಗ್ರಹಣೆಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ. ಈ ಕಥೆಯು ಆರತಿ ಎಂಬ ಗೃಹಿಣಿಯ ಕಥೆಯಾಗಿದೆ. ಆರತಿ ಮತ್ತು ರಾಘವ ಅವರದ್ದು ಸರಳ ಸುಂದರ ಕುಟುಂಬ. ಅವರಿಗೆ ಪ್ರಿಯಾ ಮತ್ತು ಆರ್ಯನ್ ಎಂಬ ಇಬ್ಬರು ಮಕ್ಕಳಿದ್ದರು. ಅವರ ಜೀವನವು ಬಹುತೇಕ ಕುಟುಂಬದಂತೆಯೇ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುತ್ತಿರಲಿಲ್ಲ. ಆದರೆ ಒಂದು ರಾತ್ರಿ ಆರತಿ ಯಾರೂ ಕಾಣಲಾರದಂತಹ ಕನಸೊಂದನ್ನು ಕಂಡಳು. ಅದು ಅವರ ಜೀವನವನ್ನು ಸಂಪೂರ್ಣ ಬದಲಾಯಿಸಿತು. ಆ ಕನಸಿನಲ್ಲಿ ರಾಘವ ರಸ್ತೆ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದರಿಂದ ಸ್ಥಳದಲ್ಲಿಯೇ ಮೃತಪಟ್ಟನು. ರಾಘವನಿಲ್ಲದೆ ಆರತಿಯ ಜೀವನ ಕತ್ತಲಾಯಿತು. ಅವರ ಪತಿಯನ್ನು ಕಳೆದುಕೊಂಡ ದುಃಖವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಆರ್ಥಿಕ ಬೆಂಬಲವಿಲ್ಲದೆ ಆರತಿಯ ಜೀವನವು ಒಂದು ಕಠಿಣ ಹೋರಾಟವಾಯಿತು. ಅವರು ಬಾಡಿಗೆ ಹಣಕ್ಕಾಗಿ ಆಭರಣವನ್ನು ಮಾರಿದರು. ಹಣವನ್ನು ಉಳಿಸಲು ಊಟವನ್ನು ತಪ್ಪಿಸಿದರು. ತಮ್ಮ ಮಕ್ಕಳಿಗೆ ಅನ್ನ ನೀಡಲು ದೀರ್ಘಕಾಲದ ಕೆಲಸಗಳನ್ನು ಮಾಡುತ್ತಿದ್ದರು. ಆದರೆ ಎಲ್ಲಾ ಪ್ರಯತ್ನಗಳು ಸಾಕಾಗುತ್ತಿರಲಿಲ್ಲ. ಆರ್ಥಿಕ ಹೋರಾಟವಲ್ಲದೆ ಅವರ ಹೃದಯ ಭಗ್ನಗೊಂಡಿದ್ದೇನೆಂದರೆ ಮಕ್ಕಳ ಕನಸುಗಳು ಒಡೆಯಬಹುದೆಂಬ ಭಯ, ಕಾಲೇಜಿನ ವ್ಯಯ, ಮಕ್ಕಳ ಭವಿಷ್ಯಕ್ಕಾಗಿ ಯಾವುದೇ ಯೋಜನೆ ಇರಲಿಲ್ಲ. ಅವರು ಆರ್ಥಿಕವಾಗಿ ಸಿದ್ಧತೆ ಮಾಡಿಕೊಳ್ಳದೇ ಇದ್ದರೆ ಅದು ಹೇಗೆ ಕಠಿಣವಾಗಬಹುದು ಎಂಬುದನ್ನು ಆಕೆಗೆ ಅರ್ಥವಾಯಿತು. ಆರತಿ ಎಚ್ಚರಗೊಂಡಾಗ ಅವಳ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಅದು ಕೇವಲ ಒಂದು ಭಯಾನಕ ಕನಸು. ರಾಘವ ತನ್ನ ಹತ್ತಿರದಲ್ಲಿ ಶಾಂತವಾಗಿ ಮಲಗಿದ್ದನ್ನು ಕಂಡು ನಿರಾಳರಾದಳು. ಆದರೆ ಆ ಕನಸು ನೀಡಿದ ಪಾಠವು ಸ್ಪಷ್ಟವಾಗಿತ್ತು. ಅದು ಬೆಳಗಿನ ಜಾವ. ಆರತಿ ತಮ್ಮ ಕನಸಿನ ಬಗ್ಗೆ ರಾಘವನೊಂದಿಗೆ ಹಂಚಿಕೊಂಡರು. ಆ ಕ್ಷಣದಿಂದಲೇ ಅವರು ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಮಹತ್ವವನ್ನು ಅರಿತುಕೊಂಡರು. ಅವರು ಹಣವನ್ನು ಸಂಗ್ರಹಿಸುವುದು, ವಿಮೆಯನ್ನು ತೆಗೆದುಕೊಳ್ಳುವುದು ಮತ್ತು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭದ್ರತೆಗಾಗಿ ವಿಮೆಯನ್ನು ಮಾಡಲು ಆಲೋಚಿಸಿದರು. ಆರತಿಯ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇದು ನಮ್ಮೆಲ್ಲರಿಗೂ ಜೀವನದ ಅನಿಶ್ಚಿತತೆಯನ್ನು ಮನಗಾಣಿಸುತ್ತದೆ. ಹಣವನ್ನು ಸಂಗ್ರಹಿಸದಿದ್ದರೆ ಅಥವಾ ಹೂಡಿಕೆ ಮಾಡದಿದ್ದರೆ ಈಗಲೇ ಪ್ರಾರಂಭಿಸಿ. ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ಅಥವಾ ನಿಮಗೆ ಸೂಕ್ತವಾದ ಆಯ್ಕೆಗಳನ್ನು ಪರಿಶೀಲಿಸಿ. ಮತ್ತೆ ಮರೆಯಬೇಡಿ, ಜೀವನವು ಅನಿಶ್ಚಿತವಾಗಿರಬಹುದು, ಆದರೆ ಮುನ್ನೋಟದೊಂದಿಗೆ ನೀವು ನಿಮ್ಮ ಪ್ರೀತಿ ಪಾತ್ರವನ್ನು ಯಾವಾಗಲೂ ರಕ್ಷಿಸಬಹುದು. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.